ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಹೇಗೆ ಈ ಡೇಟಿಂಗ್ ಆಪ್ ಮೂಲಕ ನೀವು ಮೋಸ ಹೋಗ್ತಿದ್ದೀರಾ ಅಂತ ತಿಳಿಸ್ಕೊಡ್ತಾ ಹೋಗ್ತಾನೆ. ಸೊ ಇದು ಸ್ವತಃ ನನ್ನ ಸಬ್ಸ್ಕ್ರೈಬರ್ಗೆ ಆಗಿರುವಂತಹ ಅನುಭವ. ಅವರಿಗಾಗಿರುವಂತಹ ಅನುಭವನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮತ್ತೆ ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ವಿಡಿಯೋ. ಸೊ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ, ಜಾಸ್ತಿಯಾಗಿ ಯೂಸ್ ಮಾಡ್ತಿರುವಂತಹ ಆಪ್ ಅಂದ್ರೆ ಈ ಡೇಟಿಂಗ್ ಆಪ್. ಮೊಬೈಲ್ ಅಲ್ಲಿ ಈ ಟೀನೇಜರ್ಸ್ ಅಲ್ಲಿ ಯಾವ ಆಪ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಈ ಡೇಟಿಂಗ್ ಆಪ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅವರಿಗೆ ಅದ್ರ ಕರಾಳ ಮುಖ ಗೊತ್ತಿರಲ್ಲ. ಏನೋ ಟೈಮ್ ಪಾಸಿಗೆ ಒಬ್ರು ಚಾಟಿಂಗ್ ಅಲ್ಲಿ ಸಿಗ್ತಾರೆ, ಅಥವಾ ಒಂದು ರಿಲೇಶನ್ಶಿಪ್ ಮಾಡಕ್ ಒಂದು ಹುಡುಗಿ ಸಿಗ್ತಾರೆ ಅಂತ ನಮ್ಮ ಹುಡುಗರು ಆತುರತೆ. ಅಂದ್ರೆ ಆ ಏಜ್ ಅಲ್ಲಿ ಕಾಮನ್, ಈ ಟೀನೇಜರ್ಸ್ ಅಲ್ಲಿ ಏನಾದ್ರೆ ಸೆಕ್ಸ್ ಹೇಳುವಂತದ್ದು ಕಾಮನ್. ಏನೋ ಒಂದು ಗರ್ಲ್ ಬೇಕು, ಗರ್ಲ್ ಫ್ರೆಂಡ್ ಇಲ್ಲ ನನಗೆ, ಸೊ ಅದರಿಂದ ಏನಾದ್ರು ಡೇಟಿಂಗ್ ಆಪ್ ಇಂದ ಸಿಗ್ಬೋದಾ ಅಂತ ಏನೋ ನೀವು ರಿಜಿಸ್ಟರ್ ಮಾಡ್ತೀರಾ. ಸಾಕಷ್ಟು ನಿಮ್ಗೆ ಮೆಸೇಜಸ್ ಬರುತ್ತೆ. ನಿಮ್ಗೂ ಕೂಡ ಈ ತರ ಮೋಸ ಆಗಿರ್ಬೋದು. ಸೊ ನಮ್ಮ ಸಬ್ಸ್ಕ್ರೈಬರ್ಗೆ ಏನ್ ಮೋಸ ಆಗಿದೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಅವ್ರು ನನಗೆ ಆಡಿಯೋ ಕಳಿಸಿದ್ದಾರೆ, ಸೊ ಅದನ್ನ ಇವಾಗ ಪ್ಲೇ ಮಾಡ್ತಾನೆ. ಖಂಡಿತವಾಗ್ಲೂ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಅಂಡ್ ಒಂದ್ ಸ್ವಲ್ಪ ಜನನ ನಾವು ಇದರಿಂದ ಸೇವ್ ಮಾಡ್ಬೋದು, ಈ ಮೋಸದಿಂದ ಸೇವ್ ಮಾಡ್ಬೋದು ಅಂತ ಅಷ್ಟೇ ನಮ್ಮ ಉದ್ದೇಶ. ಸೊ ನಿಮ್ಗೆ ಯಾರಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಸೊ ದಟ್ ಬೇರೆಯವ್ರಿಗೆ ಕೂಡ ಗೊತ್ತಾಗ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿತ್ತು ಅಂತ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾ ಇವಾಗ ಪ್ಲೇ ಮಾಡ್ತೀನಿ ಅವರ ಆಡಿಯೋನ, ನೀಟ್ ಆಗಿ ಕೇಳಿ. ಓಕೆನಾ? ಸೊ ಏನ್ ಮಾಡ್ಬೇಕು, ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಹಾಯ್, ನಾನು ಬೆಂಗಳೂರಲ್ಲೇ ವಾಸವಾಗಿರೋದು. ನನಗೆ ಏಜ್ ಈಗ ಬಂದು 32. ನನಗಿನ್ನೂ ಮ್ಯಾರೇಜ್ ಆಗಿಲ್ಲ. ಸೊ ನನ್ನ ಫ್ರೆಂಡ್ ಮುಖಾಂತರ ನಾನು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ, ಡೇಟ್ ಮೀ ಅನ್ನೋ ಆ್ಯಪು. ಅದರಲ್ಲಿ ಬಂದು ಅವರು ನನಗೆ ಸಜೆಷನ್ ಮಾಡಿದ್ರು, ನಿನಗೆ ಪ್ರೊಫೈಲ್ ಆಗಲಿ ರಿಲೇಷನ್ಶಿಪ್ಗಾಗಲಿ ನಿನಗೆ ಗರ್ಲ್ಸ್ ಸಿಗ್ತಾರೆ. ಸೊ ಮದುವೆಗೆ ಮುಂಚೆ ಯಾರು ಹೇಗೆ ಅನ್ನೋದು ನಿನಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಇರುತ್ತೆ, ಡೌನ್ಲೋಡ್ ಮಾಡ್ಕೊ ಅಂತ ಹೇಳ್ದ. ಸೊ ನಾನು ಅದೇ ರೀತಿ ಫಾಲೋ ಮಾಡಿದೆ. ಸೊ ಫಾಲೋ ಮಾಡಿದ್ದಕ್ಕೆ ನನಗೆ 2 ವೀಕ್ಸ್ ಅದರಲ್ಲಿ ಯಾವುದೇ ಥರ ರೆಸ್ಪಾನ್ಸ್ ಬಂದಿರಲಿಲ್ಲ. 2 ವೀಕ್ಸ್ ಆದಮೇಲೆ ನಮಗೊಂದು ವಾಟ್ಸಪ್ಗೆ ಮೆಸೇಜಸ್ ಬರುತ್ತೆ. ಸೊ ಈ ಥರ ಪ್ರೊಫೈಲು ನೀವು ಕೇಳಿದ್ರಲ್ಲ ಹಾಗೆ ಹೀಗೆ ಅಂತ. ಸೊ ನಾವು ಅದೇ ರೀತಿ ಇಂಟ್ರೆಸ್ಟ್ ಆಗಿ 2 ವೀಕ್ಸ್ ಚೆನ್ನಾಗಿ ನಮಗೆ ಮೆಸೇಜಸ್ ಎಲ್ಲ ಮಾಡ್ತಾರೆ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹೀಗೆಲ್ಲ ಮೆಸೇಜಸ್ ಮಾಡ್ತಾರೆ. ನಾವು ಹಾಗೆ ಅಡಿಕ್ಟ್ ಆಗಿ ನಾವು ಅದನ್ನು ಮೆಸೇಜ್ ಮಾಡ್ತಾ ಇರ್ತೀವಿ. 2 ವೀಕ್ಸ್ ಆದಮೇಲೆ ಅವರು ನಮ್ಮ ಹತ್ರ ಹಣ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಫ್ಯಾಮಿಲಿ ಇಶ್ಯೂ ಇದೆ, ಸೊ ಹಾಗಾಗಿ ಅಂದ್ಬಿಟ್ಟು ನಮಗೆ ಒಂದು 5,000 10,000 ಕೊಡಿ, ನಾನು ಮೀಟ್ ಮಾಡಿದಾಗ ರಿಟರ್ನ್ ಮಾಡ್ತೀನಿ ಅಂತ. ಸೊ ಅದನ್ನು ನಾವು 5,000 ಕೊಟ್ಟು ಆದಮೇಲೆ ಅವರು ನಮ್ಮನ್ನು ಬ್ಲಾಕ್ ಮಾಡ್ತಾರೆ. ಸೊ ಯಾವುದೇ ಥರ ನೆಕ್ಸ್ಟು ನಿಮಗೆ ಕಾಲ್ಸ್ ಆಗಲಿ ಮೆಸೇಜಸ್ ಆಗಲಿ ಮಾಡೋದಿಲ್ಲ. ಸೊ ದಯವಿಟ್ಟು ಈ ತಪ್ಪು ಯಾರು ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನನಗಾದ ಅನುಭವ. ಪ್ಲೀಸ್ ದಯವಿಟ್ಟು ಯಾರು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ.